ಶವರ್ಮ ಪಾರ್ಸಲ್ ಆಗಿದೆ, ಹೋಗಿ ಪೀಸ್ ಆಗಿ ಕುತ್ಕೊಂಡು ತಿಂತೀವಿ. ಇನ್ನೂ ಸಿಕ್ಕಿಲ್ಲ ತಂದೂರಿ, ವೇಟಿಂಗು. ಮನುಷ್ಯರಿಂದ ಹೇಳ್ಬೇಕು ಅಂದ್ರೆ ಅವನದು ಹಳೆ ಲವ್ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಅವ್ನ ಲವ್ ನೆನ್ಸ್ಕೊಂಡ್ರೆ ಹಿಂಗೆ ಇಬ್ರು ಏನೋ ಮಾಡ್ತಾರೆ ನೋಡಿ, ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಮಾಡಿದ್ರೆ ಏನಿಲ್ಲ, ಕೊಡ್ತಾರ ಇಲ್ವಾ ಗೊತ್ತಿಲ್ಲ, ಕೊಟ್ಟಿಲ್ಲ ಅಂದ್ರೆ ಸೆಟ್ ಮಾಡ್ಬಿಡ್ತೀವಿ ಒಂದ್ಸಲ. ನೋಡಿ ಇಟಾಲಿಯನ್ ಬೇಡ್ ಮಾಡು ಅಂದ್ರೆ ಯಾವ್ದೋ ಲೋಕಲ್ ಶಾಪಲ್ಲಿ ಇಡ್ಲಿ ಮಾರೋನ್ನ ಮಾಡ್ದಂಗ್ ಮಾಡ್ಬಿಟ್ಟ ನನ್ನ. ಕಾಣ್ತಲ್ವಾ? ಬಾಯ್ ಬಾಯ್, ಸಿ ಯು, ಲವ್ ಯು. ಒಂದು ಸಣ್ಣ ಪುಟ್ಟ ಲವ್ ನಮ್ದು ನಡೀತಾ ಇತ್ತು, ಬಟ್ ಆದ್ರೆ ಅದು ಲವ್ ಅಲ್ಲ. ಬಿಟ್ಟು ನೂರಕ್ಕೆ ದೊಡ್ಡವನಂತೆ ಅಂತ ಜಾತಿ ನಿಂದ ನಿಂಗೆ 2025 ಗೋಯಿಂಗ್ ಟು ಎಂಡ್. ಬ್ಯಾಡ್ಮಿಂಟನ್ ಆಡಿ ಮುಗಿಸ್ತಾ ಇದೀವಿ. ನೈಸ್. ಓಕೆ ಫ್ರೆಂಡ್ಸ್, ಬಾಯ್ 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 2025. ಹಾಂ ನಮಸ್ಕಾರ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮದು ರೆಸಲ್ಯೂಷನ್ ಏನಾಗಿರುತ್ತೆ ಇವತ್ತು ಹೇಳಿ. ಹಾಂ, ನಾನು ಮುಖೇಶ್. ಹ್ಯಾಪಿ ಆಗಿರೋಣ. ಹನುಮಂತ ಯಾರು? ಅವಾಗಪ್ಪ ಸ್ಕೂಲ್ ನಾವು ನಮ್ದು ಒಂದು ಸಣ್ಣ ಪುಟ್ಟ ಲವ್ ನಮ್ದು ನಡೀತಾ ಇತ್ತು, ಬಟ್ ಆದ್ರೆ ಅದು ಲವ್ ಅಲ್ಲ. ಹಂಗಲ್ಲ ಹಂಗಲ್ಲ, ಹಿಂಗೆ ಮಕ್ಕ ಕಾಣಿಸ್ತಾ ಇಲ್ಲ, ಹಿಂಗೆ. ಸಣ್ಣ ನಂದು ಲವ್ ಇತ್ತಪ್ಪ, ಸಣ್ಣ ಪುಟ್ಟ ಇವಂದು ಒಂದು ಲವ್ ಇತ್ತು, ದೃಶ್ಯ ಅಂತ. ಟ್ಯೂಷನ್ ಅಲ್ಲಿ ದೃಶ್ಯ ಅಂತ ಒಂದ್ ಕತೆ ಹೇಳ್ಬೇಡ್ದು ಕೊಡು. ಆಯ್ತು, ಒಂದ್ ಹುಡುಗಿ ಎಕ್ಸ್ ಅಂತ. ಎಕ್ಸ್ ಅಲ್ಲ, ಒಂದ್ ಹುಡುಗಿ. ಹೇಳು. ಎಕ್ಸ್ ಆಗೋದು ಇಲ್ಲ ಕಣೋ, ಕಮಿಟಿ ಆಗಿಲ್ಲ. ಸುಮ್ಮನೆ ಅವ್ನ ಖುಷಿ ಸಮಾಜ ಹೋಗ್ಲಿ. ದುರಂತ ಕತೆ ಹೇಳ್ರು. ಒಂದು ದುರಂತ ಕತೆ. ಪಾಪ ಟ್ಯೂಷನ್ ಬಂದ, ಅದು ಫಾಲೋ ಮಾಡ್ಕೊಂಡೆಲ್ಲ ಅವ್ರ ಮನೆ ಹುಡ್ಕಕ್ಕಾಗ್ದಲೆ ಒಂದ್ಸಲ ದೃಷ್ಟಿ ಆಗೈತೆ. ದೃಶ್ಯ ಫಸ್ಟ್ ತೆಗ್ಸ್ಬೇಕು. ಈಗ ಬಂದ. ಏನಾಯ್ತು? ನನ್ ಕತೆ ಅದು ಬಿಟ್ಬಿಡ್ರಪ್ಪ, ನಿಮ್ಮಿಬ್ರು ಕತೆ. ಒಂದು ಮೊಟ್ಟೆಯ ಕತೆ ಬಹಿರಂಗ ಆಗೋಗಿದೆ ವಿಡಿಯೋದಲ್ಲಿ. ಒಂದು ಮೊಟ್ಟೆಯ ಕತೆ. ವೇಸ್ಟ್. ಇಬ್ರು ಒಂದೇ. ಯಾಕೆ ಕೆಟ್ಟ ಹುಡುಗಿ ಸಿಗ್ಬೇಕಾ? ಇಬ್ರು ಒಂದೇ. ಕರೆಕ್ಟ್ ಮಾತಾಡೋದು. ನೀನೇ ಹೇಳ್ಬಿಡ ಬಂದು. ನೀನೇ ಇಲ್ಲ, ನಾನು ಕಂಟ್ರೋಲ್ ಮಾಡ್ತೀನಿ. ಅದೇ ನನಗೆ ಮನುಷ್ಯರಿಂದ ಹೇಳ್ಬೇಕು ಅಂದ್ರೆ ಅವನದು ಹಳೆ ಲವ್ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಅವ್ನ ಲವ್ ನೆನ್ಸ್ಕೊಂಡ್ರೆ ಹಿಂಗೆ ಸಪೋರ್ಟ್ ಮಾಡಿದೀವಿ, ಸ್ಕೂಲ್ಗೆಲ್ಲ ಹೋಗಿದೀವಿ. ಸ್ಕೂಲ್ ಒಳಗೆ ಏನಂತಾರೆ, ಆನ್ಯುವಲ್ ಡೇ ಇದಾಗೆಲ್ಲ ಎಂಟ್ರಿ ತಗೊಂಡು ಬೇರೆಯವ್ರ ಯಾರ ಹತ್ರನೋ ಪಾಸ್ ತಗೊಂಡು ಸ್ಟಾಂಪ್ ಹಾಕ್ಸ್ಕೊಂಡೆಲ್ಲ. ಅರೆ ಅವ್ಳು ನೋಡೇ ಇಲ್ಲ. ಮಾತಾಡ್ಸೋದು ಕೂಡ ಆಗಿಲ್ಲ. ಹೇಳ್ರು, ಮಾನ ಮರ್ಯಾದೆ ತೆಗಿತೀರ. ಇದ್ಯಾ ನಿನಗೆ? ಇದ್ಯಾ? ತಲೆ ಕೆಡಿಸ್ಕೊಬಿಡ. ಮಾಡ್ರಿ. ಆದ್ರೆ ಪಂಕಜ್ ಅಂತ ಒಬ್ರು ಸಿಕ್ಲು. ಅದು ಇಂಥ ಪುಣ್ಯವಂತ ಎಲ್ಲೂ ಸಿಗಲ್ಲ. ಇವನು ಆಮೇಲೆ ಇದ್ದ ನನ್ನ ಲವರ್ ಅಂತ ಪಿಂಕಿನ್ ಕರ್ಕೊಂಡು ಹೋಗಿ. ಇಲ್ಲ ನಾನು ಇಲ್ಲೇ ಇಲ್ಲ. ಅದಲ್ಲಿ ಫೋಕಸ್ ಮಾಡೋಕೆ ಅವ್ರಿಬ್ಬರಿಗೆ ಎಲ್ಲರೂ ಖುಷಿಯಾಗಿರಿ, ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಹಾರ್ದಿಕ ಶುಭಾಶಯಗಳು. ನೆರವೇರ್ಲಿ ಎಲ್ರಿಗೂ. ಹ್ಯಾಪಿ ನ್ಯೂ ಇಯರ್. ಹುಟ್ಟುಹಬ್ಬದ ಶುಭಾಶಯಗಳು ಅಲ್ಲ, ಹೊಸ ವರ್ಷದ ಶುಭಾಶಯಗಳು. ಇಲ್ಲಿಗೆ ಮುಕ್ತಾಯ. ಜೈ ಹಿಂದ್, ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ, ಜೈ ಕರ್ನಾಟಕ ಮಾತೆ. ಏನೋ ಒಳ್ಳೆ ಹುಡುಗಿ ತರ ಮುಚ್ಕೊಂಡು ಮಾತಾಡ್ಕೊಂಡು ಮುಚ್ಕೊಂಡ್ಬಿಟ್ಟು ಮಾತಾಡ್ತಾರೆ. ಅಷ್ಟೇ, ಅದು ಖುಷಿ. ಮಾತಾಡು, ಕಾಣಿಸಲ್ಲ. ಪೆಟ್ರೋಲ್ ಬಂಕ್ ಇತ್ತು ಹಿಂದಗಡೆ. ಇರೋ
ಇವನ್ಗೆ ಅಷ್ಟು ಹೇಳಿದೀವಿ, ರೆಸೊಲ್ಯೂಷನ್ ಅಂದ, ಬ್ಯಾಡ್ ವರ್ಡ್ಸು ಮಾತಾಡಲ್ಲ ಅಂದಾದ್ಮೇಲೆ ಮಾತಾಡ್ತಾನೆ. ಅದು ಸರ್ ನಾನು ರೆಸೊಲ್ಯೂಷನ್ ಬ್ಯಾಡ್ ವರ್ಡ್ಸ್ ಮಾತಾಡಲ್ಲ ಅಂತ ಹೇಳಿಲ್ಲ. ಇವನು ವಿಡಿಯೋ ಮಾಡ್ತಾನೆ, ಫ್ಲಾಶ್ ಲೈಟ್ ಆನ್ ಮಾಡಿಲ್ಲ ಇವನು. ನ್ಯಾಚುರಲ್ ಆಗಿರ್ಬೇಕಂತ. ಯಾರು ಕಾಣಲೇಬಾರ್ದು ಅಂತ ಅವನು. ಇವಾಗ ಒಂದು ಪುಟ್ಟ ಸ್ಕ್ಯಾಮ್ ಗೇಮೇನು ಮಾಡ್ತಲ್ಲ ನಾವು, ಬಟ್ ನಾವು ಕುತ್ಕೊಬೇಕು. ನಾವು ಪಬ್ಬು ಬಾರ್ಗೆ ಹೋಗೋಣ ಅಂದರೆ ಎಲ್ಲ ನಾವು ಬುಕ್ ಮಾಡಿಲ್ಲ ಸದ್ಯಕ್ಕೆ, ಎಂಟ್ರಿ ಫೀಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಕಾಣ್ತಲ್ವಾ ಏನಂತಾರೆ, ಪಬ್ಬು ಬಾರ್ಗೆಲ್ಲ ಹೋಗಿ ಖರ್ಚು ಮಾಡೋಷ್ಟು ಮುಟ್ಟಾಡ್ರಲ್ಲ ನಾವು. ಅದಕ್ಕೆ ಇಲ್ಲೇ ಸಿಕ್ಕಿದ್ದು ರಿಸೋರ್ಸ್ ಏನಿದೆ, ಪಾರ್ಕ್ ಆಗಿರ್ಬೋದು, ಈ ಥರ ಗ್ರೌಂಡ್ ಆಗಿರ್ಬೋದು, ಯಾವ್ದ್ರಲ್ಲಾಗಿದ್ರು ಪರವಾಗಿಲ್ಲ, ಇಲ್ಲಿ ಬಂದು ನಾವು ಮಾತಾಡಿ. ನನ್ನ ಹೆಸರು ಸದ್ವಿನ್. ಇವರು ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಾರೆ. ಏನು ತಪ್ಪು ಮಾಡಿಲ್ಲ, ನಾನು ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ. ಇವಾಗ ನನ್ಗೇನು ಗೊತ್ತಾ ಬೇಜಾರಾಗೋ ವಿಷಯ, ನಾನು ಇಟಾಲಿಯನ್ ಬೇಡ ಅಂತ ಕೇಳಿದೆ ಅವನಿಗೆ. ಇಟಾಲಿಯನ್ ಬೇಡ ಕುಡಿ ಅಂತ. ಮುಖ ಸೈಡ್ ರೈಟ್ ನೋಡಿ, ಇಟಾಲಿಯನ್ ಬೇಡ ಮಾಡು ಅಂದರೆ ಯಾವುದೋ ಲೋಕಲ್ ಶಾಪಲ್ಲಿ ಇಡ್ಲಿ ಮಾರೋನ್ನ ಮಾಡ್ದಂಗೆ ಮಾಡ್ಬಿಟ್ಟವ. ನನ್ನ ಏನು ಮಾಡೋಕ್ಕಲ್ಲ. ಬನ್ನಿ ಇವಾಗ ಒಬ್ಬೊಬ್ಬರನ್ನೇ ಮಾತಾಡ್ಸೋಣ. ಓಕೆ, ಫೈನಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆಯಿತು, ನಾವು ಪಾರ್ಟಿ ಲೈಟಾಗಿ ಒಂದು ಚಿಕ್ಕ ಪಾರ್ಟಿ ಎಲ್ಲ ಮುಗಿಸಿದ್ವಿ. ನಮ್ಮ ಪ್ರತಾಪ್ ಅವ್ರ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್, ಶರತ್ ಅವ್ರ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್, ದೊರೆ ಕಡೆಯಿಂದನೂ ಹ್ಯಾಪಿ ನ್ಯೂ ಇಯರ್. ಇನ್ನೊಬ್ರು ಅವರೇ ನಮ್ಮ ಕರಿ ಇಡ್ಲಿ, ನ್ಯೂ ಇಯರ್ ಹ್ಯಾಪಿ, ಹ್ಯಾಪಿ ನ್ಯೂ ಇಯರ್, ನ್ಯೂ ಇಯರ್ ಹ್ಯಾಪಿ. ಬಾಯ್ ಬಾಯ್, ಸಿ ಯು, ಲವ್ ಯು. ಇವ್ನು ನನ್ನ ಫ್ರೆಂಡು ಫುಲ್ಲು ಸೈಕ್ ಆಗಿಬಿಟ್ಟವನೆ. ಏನಂತಾರೆ, ಸಪ್ರೇಟ್ ಬಿಲ್ ಕೊಡ್ತಾರೆ ಅಂತ. ಆಲ್ಮೋಸ್ಟ್ ಈಗ 1 o'clock ಸಮಥಿಂಗ್ ಏನೋ ಆಗಿದೆ. ಶರ್ಮಾ ಪಾರ್ಸಲ್ ಎಲ್ಲ ತೊಗೊಂಡು ಹೋಗ್ತಿದ್ದೀವಿ. ಇಲ್ಲಿ ಬಿಲ್ಲೆಲ್ಲ ಮಾಡಿಸಿದ್ವಿ. ಇನ್ನು ಫ್ರೆಂಡ್ಸ್ ಎಲ್ಲ ಬರಬೇಕು ಆಲ್ಮೋಸ್ಟು. ಸೊ ಏನಂತಾರೆ, ವೆಯ್ಟ್ ಮಾಡ್ತಾಯಿದ್ದೀವಿ. ಇದು ರಘುನಹಳ್ಳಿ ಸ್ಪಾಟು. ಸೊ ನೋಡ್ಬೋದು, ಏನಂತಾರೆ, ಸ್ಟ್ಯಾಚು ಗೀಚು ಎಲ್ಲ ಇದೆ. ಜನ ಎಲ್ಲ ಸಿಕ್ಕಾಪಟ್ಟೆ ಇದ್ದಾರೆ. ಇವಾಗ ಎಲ್ಲ ಬರ್ತಾರಪ್ಪ ಆಂಟಿಗಳೆಲ್ಲ. ಹೇಳಿದ್ವಿ ನಾವು ಒಂದು ಪಾರ್ಸಲ್ಲು, ಒಂದು 5 ಶವರ್ಮ ಪಾರ್ಸಲ್ ಆಗಿದ್ದೆ. ಹೋಗಿ ಪೀಸಾಗಿ ಕುತ್ಕೊಂಡು ತಿಂತೀವಿ. ಇಲ್ಲೆಲ್ಲ ಏನಂತಾರೆ, ಜನಕ್ಕೆ ಅರ್ಥ ಆಯ್ತಲ್ಲ ನನ್ನ ಭಾಷೆ, ಪರವಾಗಿಲ್ಲ. ಹಿಂದಿ ಜನನೇ ಜಾಸ್ತಿ ಆಗಿಬಿಟ್ಟವ್ರೆ ಬೆಂಗಳೂರಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಯಾವುದೋ ಚಿಕ್ಕ ಶವರ್ಮ ರೋಲು, ಇದಕ್ಕೆ 90 ರೂಪಾಯಿ. भाई रुमाली रोटी है क्या? शौरमा के लिए यही है क्या? शौरमा के लिए अच्छा, ಅದು ಅವ್ರಿಗಂತೆ. हमारे लिए पार्सल बोला ना 5. यही रोटी है क्या? छोटा वाला क्या है? ये नॉर्मल शोरमा है. नॉर्मल शौरमा है क्या? अच्छा ठीक है कर लो भाई. 90 ರೂಪಾಯಿಗೆ ಚಿಕ್ಕ ರೋಟಿ, ಏನೂ ಮಾಡೋಕ್ಕಲ್ಲ. 1 ಗಂಟೆ ಎಂಪೈರ್ ಹೋಟ್ಲು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನಮಗೆ. ನಮ್ಮವ್ರಿಗೆ ಲೈಕ್ ಏನಂತಾರೆ, ದೊಡ್ಡದು ರೋಟಿ ಇಲ್ಲಿ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನು. ನನಗೂ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇತ್ತು. ಏನೂ ಮಾಡೋಕ್ಕಲ್ಲ, ಕೊಟ್ಟಿದ್ದು ತಿನ್ಕೊಂಡು ಹೋಗ್ಬೇಕು. ಇಲ್ಲ ಅದು ಸಿಗಲ್ಲ, ಏನೂ ಮಾಡೋಕ್ಕಲ್ಲ. ತಂದೂರಿ ಒಂದು 10 ನಿಮಿಷ ಆಯಿತು, ಇನ್ನೂ ಸಿಕ್ಕಿಲ್ಲ ತಂದೂರಿ. ವೇಟಿಂಗು, ಬಿಲ್ಲೆಲ್ಲ ರೆಡಿ ಆಗೈತೆ, ಇನ್ನೂ ಸಿಗ್ತಲ್ಲ. ಏನು ಮಾಡೋದು ಗೊತ್ತಿಲ್ಲ. ಇವ್ರು ಕೊಡ್ತಾರ ಇಲ್ವಾ ಗೊತ್ತಿಲ್ಲ. ಕೊಟ್ಟಿಲ್ಲ ಅಂದರೆ ಚೆಕ್ ಮಾಡಿಬಿಡ್ತೀವಿ. ಹಿಂದಿವರೆಗೆ ಕನ್ನಡ ಅರ್ಥ ಆಗಲ್ಲ. ನಮ್ಗೆ ಹಿಂದಿ ಬರುತ್ತೆ, ಬಟ್ ಇವ್ರು ಕನ್ನಡ ಅರ್ಥ ಆಗ್ತಲ್ಲ. ಏನು ಮಾಡೋದು ನನಗೆ ಗೊತ್ತಾಗ್ತಲ್ಲ. ಏನು ಮಾಡ್ತಾರೆ? ನೀರು ಬೇಕೇನಾ? ನನ್ಗಲ್ಲ ಕಣೋ, ಸದ್ವಿನ್ಗ ಊಟ ಎಲ್ಲ ಒಳ್ಳೆ ಊಟ ಎಲ್ಲ ಆಯ್ತು. ನೀನ್ ಮುಖಾನೇ ಕವರ್ ಆಗ್ತಾ ಇಲ್ಲ ಕಣೋ. ಊಟ ಎಲ್ಲ ಚೆನ್ನಾಗಿ ಊಟ ಕೈ ಎತ್ತು ಮಾತಾಡು. ಒಳ್ಳೆ ಊಟ ಆಯ್ತು. ಏನಂತ ಕೇಳ್ತೀರಾ? ತಂದೂರಿ ಅದ್ರ ಜೊತೆಗೆ ಶವರ್ಮ. ಇಬ್ರು ಏನೋ ಮಾಡ್ತಾರೆ ನೋಡಿ, ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಮಾಡಿದ್ರೆ ಏನಿಲ್ಲ, ಅವನೇ ಮಾಡ್ತಾನೋ. ವಿಡಿಯೋ ಆನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ. ಇಲ್ಲಿ ವಿಡಿಯೋ ಮಾಡೋರು ಯಾರು ಗೊತ್ತಾ? ತೋರಿಸ್ತೀನಿ ಬಿಡಿ.
ನಾವಲ್ಲ, ವಿಡಿಯೋ ಕೈಲಿರೋದು ಯಾರು, ಫೋನ್ ಕೈಲಿ. ಯಾರು 3.6 ಕಿಲೋಮೀಟರ್ ಐತೆ. ಈಗ ಏನಂತಾರೆ ನ್ಯೂಸ್ ಏನ್ ಗೊತ್ತಾ ಇವಾಗ, ಸಿಂಪಲ್ ಊಟ ಅಂದ್ರೆ ರೈಸ್. ಈಗ ನಾವು ಪೀಸ್ ತಿಂದಿದೀವಿ, ಈಗ ರೈಸ್ ತಿನ್ಬೇಕು. ರೈಸ್ ಎಲ್ಲಿ ಸಿಗುತ್ತಂತ ಹುಡುಕ್ತಾ ಇದೀವಿ. ಇವನೊಬ್ಬ ಗೂಗಲ್ ಮಾಡ್ತಾನೆ, ಬಟ್ ಗೂಗಲ್ ಅಲ್ಲಿ ಸಿಗೋದು ಕಷ್ಟನೇ. ಒಂದ್ 2-3 ಸಜೆಷನ್ ಕೊಟ್ಟಿದ್ದೀನಿ, ಬಟ್ ನೋಡೋಣ. ಗೂಗಲ್ ಹುಡುಕ್ರೆ ಸೀದಾ ಅಲ್ಲೇ ಗಾಡಿ ಎತ್ಕೊಂಡು ಹೋಗೋಣ. ಕರ್ನಾಟಕ ಗ್ಯಾರೇಜು, ಅಂಜನಾಪುರ ರೋಡ್. ಅಂಜನಾಪುರ ಕಣ. ಹೌದಾ? ಆಯ್ತಾ ನೋಡು, ಹೋಗೋಣ. ಅಂಜನಾಪುರ ಇದ್ರೆ ಹೋಗೋಣ ನೋಡಿ, ಇಲ್ಲ ಹತ್ರನ. ಮನೆಗೆ ಹತ್ರ ಅಂತ ಹೋಗ್ಬಿಡು. ಇಲ್ಲಿಂದ ಹತ್ರ. ಮಾರ್ನಿಂಗ್ ಬಿರಿಯಾನಿ ನೋಡ್ರು. ಮಾರ್ನಿಂಗ್ ಇನ್ನೂ ಟೈಮ್ ಆಯ್ತು. ಹೌದು ನೋಡು, ಮಾರ್ನಿಂಗ್